ನನ್ನ ಹೆಸರು ಸಚಿನ್ ಪಿ ಅನಂತಪುರ್. ಐ ಆಮ್ ಕಮ್ ಫ್ರಮ್ ಗದಗ್ ಡಿಸ್ಟಿಕ್. ಇನ್ ಮೈ ಕಾಲೇಜ್ ನೇಮ್ ಈಸ್ ಶ್ರೀ ಅಮೃತೇಶ್ವರ ಆರ್ಟ್ಸ್ ಆ್ಯಂಡ್ ಕಾಮರ್ಸ್ ಕಾಲೇಜ್ ಅನ್ನಿಗಿರಿ. My name is Seldo. I am from Shivamogga. I have completed my graduation BCom in Sir Remy Government Arts and Commerce College, Bhadravati, belongs to Kuvempu University. Hello everyone, my name is Keertana. I am from Chikmagalur. I have recently completed my Bachelor of Computer Applications from Government First Grade College, Kadur. Hello everyone, I am Divya. I am from Shivamogga. I have completed Bachelor of Commerce in Kamala Nehru College from Kuvempu University. ದೇಶಪಾಂಡೆ ಸ್ಕಿಲ್ಲಿಂಗ್ ಅಂತ ನನಗೆ ಡಿಗ್ರಿ ಮುಗಿಯೋವರೆಗೂ ಗೊತ್ತಿರಲಿಲ್ಲ. ಆಫ್ಟರ್ ಡಿಗ್ರಿ ಕಂಪ್ಲೀಟೆಡ್ ನಾನು 3 ಮಂತ್ಸ್ ಟು 6 ಮಂತ್ಸ್ ಮನೆಯಲ್ಲೇ ಇದ್ದೆ. ದಟ್ ಟೈಮಲ್ಲಿ ನಮ್ಮ ಅಣ್ಣವರು ನನಗೆ ಇದನ್ನು ಸಜೆಸ್ಟ್ ಮಾಡಿದರು. ಯಾಕಂದರೆ ನಮ್ಮ ಅಣ್ಣವ್ರ ಫ್ರೆಂಡು ಇಲ್ಲಿಂದನೇ ರೆಫರ್ ಆಗಿ ಇವಾಗ ಪ್ರೆಸೆಂಟು ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಗ್ಯಾಲಿಕರ್ ಕಂಪ್ನಿಲಿ. My senior has took admission in Deshpande Skilling and she got a opportunity to get a job in HGS company in Hyderabad. Then we know how is Deshpande Skilling. Before coming to DET, I was very weak in the reasoning and aptitude. Confidence to speak in front of others, but after joining here we had so many morning sessions every single day and eventually helped all of us to improve our communication skills. ನಾನು ಸ್ಟಾರ್ಟಿಂಗ್ ಬಂದಾಗ ಇಲ್ಲಿ ಇಂಗ್ಲೀಷಲ್ಲಿ ಮಾತಾಡಬೇಕಾದ್ರೆ ಜಾಸ್ತಿ ಸ್ವಲ್ಪ ಹೆದರ್ತಿದ್ದೆ. ಸ್ಟೇಜ್ ಮೇಲೆ ಹೋಗಿ ಮಾತಾಡಬೇಕಾದ್ರೆ ಸ್ವಲ್ಪ ಹೆದರಿಕೆ ಅನ್ನೋದಿತ್ತು. ಬಟ್ ಇವಾಗ ನಾನು ಆಫ್ಟರ್ ಇಲ್ಲಿ ದೇಶಪಾಂಡೆ ಸ್ಕಿಲ್ಲಿಂಗಲ್ಲಿ 3 ತಿಂಗಳು ಕಂಪ್ಲೀಟ್ ಆದ ನಂತರ ಇವಾಗ ನಾನು ಪರ್ಫೆಕ್ಟ್ಲಿ ಎಷ್ಟೇ ಜನ ಇದ್ದರೂ ನಾನು ಕಂಪ್ಲೀಟಾಗಿ ಹೋಗಿ ನಿಂತು ಇಂಗ್ಲೀಷ್ನಲ್ಲಿ ಮಾತಾಡುವಂಥ ಸ್ಟೇಜ್ ಫೇರ್ ಹೋಗಿದೆ. Initially when I first came to DET, it was really very tough for me because this hostel life was very new to me, and I even decided to take exit in the first 2 weeks, but after spending time here and the nature here, as I'm also from Chikmagalur, it actually never felt me to miss my hometown because the greenery here is very beautiful and it's pleasing as well. ಹಾಸ್ಟೆಲ್ ಬಗ್ಗೆ ಆದರೆ ಸೇಫ್ಟಿ ಸೆಕ್ಯೂರ್ ಇದೆ. ವಿ ಆರ್ ಫ್ರೆಂಡ್ಸ್, ತುಂಬ ಜನ ಫ್ರೆಂಡ್ಸ್ ಆಗ್ತಾರೆ. ನಮಗೆ ಮನೆಯೇ ನೆನಪಾಗಲ್ಲ ಇಲ್ಲಿ. ಆ್ಯಕ್ಚುಲಿ ಇಲ್ಲಿನ ಹೋಲಿಸ್ಕೊಂಡ್ರೆ ಫ್ರೆಂಡ್ಸ್ ಎಲ್ಲ ತುಂಬ ಬೇಗ ಅಟ್ಯಾಚ್ ಆಗ್ತಾರೆ. ಬೇರೆ ಬೇರೆ ಊರಿನ ಬೇರೆ ಬೇರೆ ಡಿಸ್ಟಿಕ್ಕಿಂದ ಎಲ್ಲ ಬಂದು ಫ್ರೆಂಡ್ಸ್ ಆಗ್ತಾರೆ. ನಾವು ಇಂಗ್ಲೀಷ್ ಕಮ್ಯುನಿಕೇಷನ್ ಇವಾಗ ನಾವೆಲ್ಲಾದರೂ ಮೆಟ್ರೋ ಸಿಟಿಲಿ ಇಂಟರ್ವ್ಯೂ ಕೊಡೋಕ್ಕಂತ ಹೋದ್ರೆ ಅಂದರೆ ಅಲ್ಲಿ ಸ್ಟಾರ್ಟಿಂಗಲ್ಲೇ ನಾವೆಲ್ಲ ಇಂಗ್ಲೀಷ್ನಲ್ಲೇ ಮಾತಾಡಬೇಕು. ಅದು ಪರ್ಪೋಸಿಂದ ನೋಡಿದರೆ ನಮಗೆ ಇಂಗ್ಲೀಷ್ ಗುಡ್ ಕಮ್ಯುನಿಕೇಷನ್ ಬೇಕು. ಮತ್ತು ಅದೇ ರೀತಿಯಾಗಿ ಇಂಟರ್ವ್ಯೂಯಲ್ಲಿ ಹೋಗಬೇಕಾದ್ರೆ ಫಸ್ಟು ಡೈರೆಕ್ಟ್ ಇಂಟರ್ವ್ಯೂ ರೌಂಡೇ ಇರಲ್ಲ. ಫಸ್ಟ್ ರೌಂಡ್ ಬಂದುಬಿಟ್ಟು MCAT ಇರುತ್ತೆ. MCATಲ್ಲಿ ನಮಗೆ ಬಂದುಬಿಟ್ಟು ಮೇನ್ಲಿ ಕ್ವಶನ್ಸ್ ಇರುತ್ತೆ. ಅದು ಕ್ವಶನ್ಸ್ ನಾವು ಪ್ರಿಪೇರ್ ಆಗಬೇಕಂದ್ರೆ ಆ ಕ್ವಶನ್ಸಲ್ಲಿ 50% RN ಆ್ಯಂಡ್ ಇದ್ದರೆ 25% ICT ಸಬ್ಜೆಕ್ಟ್ ಇರುತ್ತೆ, 25% ಇಂಗ್ಲೀಷ್ ಆ್ಯಂಡ್ ಕಮ್ಯುನಿಕೇಷನ್ ಸಬ್ಜೆಕ್ಟ್ ಇರುತ್ತೆ. ಅದರಲ್ಲಿ ನಾವು ಈ ದೇಶಪಾಂಡೆ ಸ್ಕಿಲ್ಲಿಂಗ್ನಲ್ಲಿ ನಮಗೆ 3 ಮಂತ್ಸು ಇದೇ ಟ್ರೈನಿಂಗ್ ಕೊಡ್ತಾರೆ. ಹೌ ಟು ಕ್ರ್ಯಾಕ್ ದ MCAT ಆ್ಯಂಡ್ ಹೌ ಟು ಬಿಲ್ಡ್ ದ ಇಂಗ್ಲೀಷ್ ಕಮ್ಯುನಿಕೇಷನ್.